ಅದಕ್ಕೆ ಒಪ್ಕೊಂಡ್ರೆ ಹೋಗ್ತೀವಿ. ನಾನು ಪತ್ರ ಕೂಡ ಬರೀತಾ ಇದ್ದೀನಿ. ಸರ್, ನಿಮ್ಮ ಅನ್ನಭಾಗ್ಯ ಯೋಜನೆಗೆ ಇನ್ನೂ ಅಕ್ಕಿ ಕೇಂದ್ರದಿಂದ ಕೊಟ್ಟಿಲ್ಲ, ಅದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ರಾ? ಇಲ್ಲ, ಅದೇನು ಮಾಡಲಿಲ್ಲ. ಈಗ ಅನ್ನಭಾಗ್ಯ ಅಕ್ಕಿ ಸಿಕ್ಕದೇ ಇರೋದ್ರಿಂದ ದುಡ್ಡು ಕೊಡ್ತಾ ಇದ್ದೀವಿ. 170 ರೂಪಾಯಿ ಒಬ್ಬ ವ್ಯಕ್ತಿಗೆ, ಒಟ್ಟು 5 ಜನಕ್ಕೆ 170 ರೂಪಾಯಿ ಕೊಡ್ತೀವಿ. ಪ್ರತಿಯೊಬ್ಬರಿಗೂ ಕೂಡ 170 ರೂಪಾಯಿ ಕೊಡ್ತೀವಿ. 34 ರೂಪಾಯಿ 1 kg ಅಂತೆ 170 ರೂಪಾಯಿ ಕೊಡ್ತಾ ಇದ್ದೀವಿ. ಅಕ್ಕಿ ಸಿಕ್ಕಲಿಲ್ವಲ್ಲ, ಕೇಂದ್ರ ಸರ್ಕಾರದವ್ರು ರಾಜಕೀಯ ಮಾಡಿಬಿಟ್ರು. ಹಾಗಾಗಿ ಅಕ್ಕಿ ಕೊಡ್ತಾ ಇದ್ದೀವಿ, ಅನ್ನ ದುಡ್ಡು ಕೊಡ್ತಾ ಇದ್ದೀವಿ. ಕೆಲವು ಸರ್ವೆ ಪ್ರಕಾರ ಜನಕ್ಕೂ ಇದೆ ಬೆಟರ್. GST ಹಣ ಬಾಕಿ ಇತ್ತು GST ಹಣ ಬಾಕಿ ಇತ್ತು ಕೇಂದ್ರದಿಂದ, ನೀವು ಪದೇ ಪದೇ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಏನು ಮಾತಾಡಿದ್ರಿ? ಯಾವುದು GST ಬಗ್ಗೆನಾ? ಅವೆಲ್ಲ ಬೇರೆ ವಿಚಾರಗಳು ಮಾತಾಡಿ. ಇವಾಗ 5 ವಿಚಾರಗಳ ಬಗ್ಗೆ ಸುಮ್ಮನೆ ಡೈಲ್ಯೂಟ್ ಆಗಿಬಿಡ್ತವೆ ಅಂತ ಹೇಳಿ ಹೆಚ್ಚು ಮಾತಾಡಕ್ಕೆ ಹೋಗಲಿಲ್ಲ. ಇವಿಷ್ಟು ಮಾತಾಡಿದೆ. ನಿಗಮ ಮಂಡಳಿ ಯಾವಾಗ ಫೈನಲ್ ಆಗ್ತದೆ? ನಿಗಮ ಮಂಡಳಿ ಬಗ್ಗೆ ಆದಷ್ಟು ಜಾಗೃತಿ ಆಗುತ್ತೆ. ಮೀಟಿಂಗ್ ಅಲ್ಲಿ ವರಿಷ್ಠರ ಜೊತೆ ಇವತ್ತು ಮಾತಾಡ್ತೀವಿ. ಲಿಸ್ಟ್ ಚರ್ಚೆ ಆಗಿದೆ, ಲಿಸ್ಟು ಕಳಿಸಿದ್ದೀವಿ. ಇನ್ನೊಂದು ಫೈನಲ್ ಚರ್ಚೆ ಮಾಡಬೇಕಷ್ಟೆ. ಒಂದೇ ಸತಿ ಆಗುತ್ತೆ ಸರ್? ಎಲ್ಲ ಒಂದೇ ಸತಿ ಆಗುತ್ತಾ? ಇಲ್ಲ, ಬರೀ MLAಗಳು ಮಾತ್ರ. ಫಸ್ಟ್ ಫೇಸ್ನಲ್ಲಿ MLAs, ಸೆಕೆಂಡ್ ಫೇಸ್ನಲ್ಲಿ ಕಾರ್ಯಕರ್ತರು, XMLAಸು ಕಾರ್ಯಕರ್ತರು ಎಲ್ಲ ಸೆಕೆಂಡ್ ಫೇಸ್ನಲ್ಲಿ. ಲೋಕಸಭೆ ಒಳಗೇನೆ 3 ಅಂತ 2 ಅಂತ ಆಗುತ್ತಾ? ಲೋಕಸಭೆ ಒಳಗಡೆ 2 ಅಂತ ಆಗುತ್ತಾ ಆಫ್ಟರ್ ಲೋಕಸಭೆ? ಇಲ್ಲ, ಈಗ ಮೊದಲನೇ ಹಂತದಲ್ಲಿ MLAಗಳಾಯ್ತಾರೆ, ಎರಡನೇ ಹಂತದಲ್ಲಿ ಕಾರ್ಯಕರ್ತರು, XMLAಗಳು, MLCಗಳು ಅವ್ರಿಗೆ ಆಗ್ತದೆ. ನಾವು ಬಿಫೋರ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ನೇ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಇವತ್ತು ಯಾರನ್ನು ಭೇಟಿ ಆಗ್ತೀವಿ ಸರ್? ಹೈಕಮಾಂಡ್ ನಾಯಕರು ಯಾರನ್ನು ಭೇಟಿ ಆಗ್ತೀವಿ? ಇವತ್ತು ಯಾರೂ ಇಲ್ಲ, ನಾಳೆ ಸುರ್ಜೇವಾಲಾ ಅವರು ಭೇಟಿ ಮಾಡಿ ಮಾತಾಡ್ತೀವಿ. ಸರ್, ಇವತ್ತು ಸಂಸತ್ನಿಂದ ಮತ್ತೆ 46 ಸಂಸದರನ್ನ ಅಮಾನತು ಮಾಡಲಾಗಿದೆ. ಒಟ್ಟು 136 ಸಂಸದರನ್ನ, 141 ಸಂಸದರನ್ನ ಇದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ. ಸಂಸತ್ತಿನ ಇತಿಹಾಸದಲ್ಲಿ ಒಂದು ಸೆಷನ್ನಲ್ಲಿ ಇಷ್ಟೊಂದು ಜನರನ್ನ ಅಮಾನತು ಮಾಡಿದ್ದಂಥ ನಿದರ್ಶನ ಇಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತಿನವರಿಗೆ ಇಷ್ಟೊಂದು ಸದಸ್ಯರು 46 + 92, ಇವತ್ತು 46 ಜನ ಮಾಡಿದ್ರ ಪ್ಲಸ್ 92 ಎಷ್ಟು ಜನ ಆದರು? 141. ಈ 141 ಆದರೆ ಇದೇನು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರಿಬೇಕಾ? ಹಾಗಾದರೆ ಏನಿದು ಸರ್ವಾಧಿಕಾರನ? ಸರ್ವಾಧಿಕಾರದಲ್ಲೂ ಕೂಡ ಹಿಂಗೆ ಮಾಡಲ್ಲ. MLAಗಳನ್ನೆಲ್ಲ ಸಸ್ಪೆಂಡ್ ಮಾಡಿ ಹೊರಗಿಟ್ಟು ಅವರು ಪಾರ್ಲಿಮೆಂಟ್ ನಡೆಸ್ತೀವಿ ಅಂತಂದರೆ ಅದು ಪ್ರಜಾಪ್ರಭುತ್ವ ಅಂತ ಕರೆಯೋಕ್ಕಾಗತ್ತಾ? ಪ್ರಜಾಪ್ರಭುತ್ವದಲ್ಲಿ ಚರ್ಚೆನೇ ಬಹಳ ಮುಖ್ಯ. ಚರ್ಚೆ ಮೂಲಕ ಪರಿಹಾರಗಳನ್ನು ಕಂಡುಹಿಡ್ಕೋಬೇಕು. ಚರ್ಚೆ ಮೂಲಕ ದೇಶದ ಅಭಿವೃದ್ಧಿಯನ್ನು ಮಾಡಬೇಕು. ನಾವು ಚರ್ಚೆನೇ ಬೇಡ ಅಂತ ಅನ್ನೋದಾದರೆ ಅದು ಸರ್ವಾಧಿಕಾರ ಅಂತ ಆಯ್ತದೆ. ಮತ್ತು ಯಾವಾಗಲೂ ಕೂಡ ಒಳ್ಳೆಯ ಸರ್ಕಾರ ಅಂತಂದರೆ ಸ್ಟ್ರಾಂಗ್ ಅಪೋಸಿಷನ್ ಇದ್ದಾಗ ಮಾತ್ರ ಒಳ್ಳೆ ಸರ್ಕಾರ ಆಗಕ್ಕೆ ಸಾಧ್ಯ. ಸ್ಟ್ರಾಂಗ್ ಅಪೋಸಿಷನ್ ಇದ್ದಾಗ ಮಾತ್ರ. ನಾನು ಇದನ್ನು ಅಸೆಂಬ್ಲಿನಲ್ಲೂ ಕೂಡ ಹೇಳಿದ್ದೀನಿ ಮೊನ್ನೆ. ಐ ವಾಂಟ್ ಸ್ಟ್ರಾಂಗ್ ಅಪೋಸಿಷನ್ ಅಂತ. ವಿ ವಾಂಟ್ ಸ್ಟ್ರಾಂಗ್ ಅಪೋಸಿಷನ್. ಯಾಕೆಂದರೆ ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥ ಆರೋಗ್ಯಪೂರ್ಣವಾದಂಥ ಚರ್ಚೆ ಆಗಬೇಕು. ಅಂಥ ವಾತಾವರಣ ಇರಬೇಕಲ್ವಾ?
ಆಗ ಮಾತ್ರ ಅದು ಪ್ರಜಾಪ್ರಭುತ್ವದ ಲಕ್ಷಣ. ಅದು ಇವರು MP ಗಳನ್ನೆಲ್ಲ ಸಸ್ಪೆಂಡ್ ಮಾಡಿಬಿಟ್ಟು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಅವ್ರ ಪಾರ್ಟಿಯವ್ರು ಮಾತ್ರ ಇಟ್ಕೊಂಡು ಮಾಡಿದ್ರೆ ಅದು ಪ್ರಜಾಪ್ರಭುತ್ವ ಅಂತ ಕರೀಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನು ಸರ್ವಾಧಿಕಾರ ಅಂತ ಕರಿಬೇಕಾಗತ್ತೆ. ಅದರಿಂದ ಈ ಸರ್ಕಾರದ ಕ್ರಮ ಇದೆಯಲ್ಲ, ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ನಾನು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ BBMP ವ್ಯಾಪ್ತಿಯಲ್ಲಿ ಕಾಮಗಾರಿ ಪರಿಶೀಲನೆ ಅಂತ ನಿಮ್ಮ ಸರ್ಕಾರವೇ IAS ಅಧಿಕಾರಿಗಳ SIT ತಂಡ ರಚನೆ ಮಾಡಿತ್ತು. ಈಗ ರದ್ದು ಮಾಡಿರುವಂತ ಕಾರಣ ಏನು ಸರ್? ರದ್ದಲ್ಲ, ಕೋರ್ಟ್ನವ್ರು ಏನು ಮಾಡಿದ್ದಾರೆ, ನಾಗಮೋಹನ್ ದಾಸ್ ಅವರ ಸಮಿತಿಗೆ 45 ದಿನಗಳಲ್ಲಿ ಇದನ್ನು ಕೂಡ ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ರದ್ದು ಮಾಡಿಲ್ಲ. ಡಬಲ್ ಮಾಡಬೇಡಿ ಅಂತ ಹೇಳಿದೆ. ಎರಡು ಕಡೆ ಮಾಡೋದು SIT ಒಂದೇ ಥರ ಮಾಡೋದು. ಈಗಾಗಲೇ 40%ಗೆ ಒಂದು ಕಮಿಷನ್ ಮಾಡಿದ್ದೀವಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ. ಇದು SIT ಒಂದು ಅದು ಬೇಡ, ಪ್ರತ್ಯೇಕ ಮಾಡೋದು ಬೇಡ, ಅವರೇ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ರದ್ದು ಮಾಡಿಲ್ಲ. ಇವರು ಅವ್ರಿಗೆ ವರದಿ ಕೊಡ್ತಾರೆ. ಇವರು ಇವರು ಅವ್ರಿಗೆ ವರದಿ ಕೊಡ್ತಾರೆ. ಅವ್ರು ಏನೇನು ಫೈಂಡಿಂಗ್ಸ್ ಇದೆ ಇವರು ಅವ್ರು ಕೊಡ್ತಾರೆ. ನಾಗಮೋಹನ್ ದಾಸ್ ಇಂದ ಇಲ್ಲಿವರೆಗೆ ಏನು ಎಂಕ್ವೈರಿ ಮಾಡಿದ್ದಾರೆ ಆ ವರದಿ ಎಲ್ಲ ಅವ್ರಿಗೆ ಕೊಡ್ತಾರೆ. ನಾಗಮೋಹನ್ ದಾಸ್ ಇವರಿಗೆ ಕೊಡ್ತಾರೆ ಸರ್. ಕೇಂದ್ರದ ನಿಮ್ಮ ನಾಯಕರ ಪ್ರಮುಖವಾದಂತಹ ವಿಚಾರ ಜಾತಿ ಜನಗಣತಿ ವಿಚಾರ ಎಲ್ಲಿ ಬಂತು ಸರ್? ಈಗ ರಾಜ್ಯದಲ್ಲಿ ಜಾತಿ ಇನ್ನು ಕೊಟ್ಟೇ ಇಲ್ವಲ್ರಿ. ಜಾತಿ ಗಣತಿ ರಿಪೋರ್ಟನ್ನು ಇನ್ನೂ ಕೊಟ್ಟಿಲ್ಲ ಪರ್ಮನೆಂಟ್ ಕ್ಲಾಸ್ ಕಮಿಷನ್. ಅವ್ರು ಕೊಟ್ಟ ಮೇಲೆ ತಾನೇ ಅವೆಲ್ಲ. ಅಲ್ಲ, ಎಲ್ಲ ಕೆಲವು ನಿಮ್ಮ ಶಾಸಕರೇ ಇದಕ್ಕೆ ವಿರೋಧ. ಅದಾಯ್ತಪ್ಪ, ಯಾರು ಮಾಡಲಿ, ನಮ್ಮ ಶಾಸಕರೇ ಮಾಡಲಿ, ಬೇರೆಯವ್ರು ಮಾಡಲಿ, ವರದಿಲಿ ಏನಿದೆ ಅಂತ ಗೊತ್ತಿಲ್ವಲ್ಲ ಯಾರಿಗೂ. ನೋಬಡಿ ನೋಸ್. ನಿಮಗೆ ಗೊತ್ತಾ ಕಂಟೆಂಟ್ಸ್ ಆಫ್ ದಿ ರಿಪೋರ್ಟ್ ಗೊತ್ತಾ? ಬಹಳಷ್ಟು ಜನ ವಿರೋಧ ಯಾಕೆ ಮಾಡ್ತೀರಾ ಸರ್? ವರದಿ ಗೊತ್ತಿಲ್ಲ ಅಂದ್ರೂ ಯಾಕೆ ವಿರೋಧ ಮಾಡ್ತೀರಾ? ಊಹೆ ಏನು ಹೇಳು? ಊಹೆ ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಊಹೆ. ಲೋಕಸಭೆ ಒಳಗಡೆ ಬಿಡುಗಡೆ ಆಗ್ಬೋದಾ ಸರ್? ಅವ್ರು ಯಾವಾಗ ಕೊಡ್ತಾರೆ ಅಂತ ಗೊತ್ತೇ ಇಲ್ವಲ್ಲಪ್ಪ ನನಗೆ. ನಾನು ಐ ಕಾಂಟ್ ಫೋರ್ಸ್ ದೆಮ್ ಟು ಗಿವ್ ದಿ ರಿಪೋರ್ಟ್. ಇಟ್ ಇಸ್ ಎನ್ ಕಮಿಷನ್, ಅದು ಅಟಾನಮಸ್ ಬಾಡಿ. ಸರ್, ಈಗ 3 ರಾಜ್ಯಗಳಲ್ಲಿ ಸೋಲಾದ ಬಳಿಕ ಜಾತಿ ಗಣತಿಯಿಂದ ಕಾಂಗ್ರೆಸ್ ಹಿಂದೆ ಸರಿತಿದೆ ಅನ್ನುವಂತ ಚರ್ಚೆ ನಡೀತಿದೆ. ಯಾರು ಹೇಳಿದವರು? ಚರ್ಚೆ ನಡೀತಿದೆ. ಎಲ್ಲಿ ನಡೀತಾ ಇದ್ರಿ? ಅಂದ್ರೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ. It is a decision taken in the working committee. This is a decision taken in the Congress working committee, which is the decision making body, highest decision making body. ಅದೇ ಅಲ್ಲೇ ತೀರ್ಮಾನ ಆಗಿರೋದು. ಓಕೆ, ಥ್ಯಾಂಕ್ ಯು. ಊಟ ಮಾಡಿ ಎಲ್ಲರೂ. No, I don't want to tell you. ಇಂಗ್ಲಿಷ್ ಅಂತಂದ್ರೆ ಇವನು. ನೀವು ಮಾತಾಡ್ತೀರಿ ಮಾಡಿ ನೀವು. ಕಾಫಿ ಕುಡಿ. ನಾವು ಈಗ ಊಟ ಕೊಡಪ್ಪ ಸ್ವಲ್ಪ. ಲೋಕಸಭಾ ಅಭ್ಯರ್ಥಿಗಳನ್ನು ಫೈನಲ್ ಮಾಡೋ ವಿಚಾರದಲ್ಲಿ ಏನಾದ್ರು ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀರಾ? ಇನ್ನೂ ಚರ್ಚೆ ಮಾಡಿಲ್ಲ, ನಾಳೆ ಮಾಡ್ತೀನಿ. ನಾಳೆ ಅಂದ್ರೆ ಒಂದು ಪ್ರೈಮರಿ ಆಗಿ ಒಂದು ಚರ್ಚೆ ಆಗುತ್ತೆ. ಚರ್ಚೆ ಮಾಡ್ತೀವಿ ಅಂತಂದ್ರೆ ಪ್ರೈಮರಿ, ಸೆಕೆಂಡರಿ, ಟೆರ್ಷಿಯರಿ ಅಂತ ಇರ್ತದ. ಚರ್ಚೆ ಮಾಡ್ತೀವಿ. ಕೋವಿಡ್ ಬಹಳ ಚರ್ಚೆ ಆಗ್ತಾ ಇದೆ, ಇಂಪಾರ್ಟೆಂಟ್. ಕೋವಿಡ್ದು ನಾನು ಹೇಳಿದ್ದೀನಿ ಈಗಾಗಲೇ. ಏನೇನು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅವೆಲ್ಲ ತಗೋಬೇಕು ಅಂತೇಳಿ ಹೆಲ್ತ್ ಡಿಪಾರ್ಟ್ಮೆಂಟಿಗೆ, ಸೆಕ್ರೆಟರಿಗೆ, ಹೆಲ್ತ್ ಮಿನಿಸ್ಟ್ರಿಗೆಲ್ಲ ಮಾತಾಡಿದ್ದೀನಿ. ಅವರು ಮೀಟಿಂಗ್ ಮಾಡಿದ್ದಾರೆ, 2 ಮೀಟಿಂಗ್ ಮಾಡಿದ್ದಾರೆ.
ಮಾರ್ಗಸೂಚಿ ರಿಲೀಸ್ ಮಾಡಿದೆ ಸರ್ ನಿನ್ನೆ ರಾತ್ರಿ. ಹೌದು ನಿನ್ನೆ ಕೇಂದ್ರ ಸರ್ಕಾರ ಮಾರ್ಗಸೂಚಿಗಳನ್ನು ರೆಡಿ ಮಾಡಿ ಥ್ರೆಟ್ ಇದೆ ಕೇರಳ ಬಾರ್ಡರ್ ಅದೇ ಕೇರಳ ಬಾರ್ಡರ್ನಲ್ಲಿ ಇದೆಯಲ್ಲ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಗಂಭೀರ ಎಲ್ಲ ನೀವು ಎಲ್ಲ ಅಲರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಅಲ್ಲಿರ್ತಕ್ಕಂಥ DHOಗೆ, ತಹಸೀಲ್ದಾರ್ಗೆ, DC ಗೆ ಎಲ್ರಿಗೂ ಅಲರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಗಂಭೀರ ಗಂಭೀರ ಅಂತ ನೀವೇ ಎಲ್ಲ ಮಾಡಿ ಎಲ್ಲ ನಿಮ್ಮ ದಿನ TV ನೋಡಲಿ ಅಂತ ಮಾಡ್ತಾರೆ. ನಡಿ ಸುಮ್ಮನೆ ಯಾವ ಗಂಭೀರ ಒಂದೇ ಒಂದು ಅದೆಲ್ಲ ಸರ್ಕಾರ ಇದ್ದಾಗ ಸ್ಟೇಟ್ಮೆಂಟ್ ಹೇಳ್ತಿರ್ಲಿಲ್ಲ ಸರ್. ಸರ್ ಅದನ್ನೇ ಕೇಳ್ತಿದ್ವಿ ಯಾಕೆ ಗಂಭೀರ ವಿಚಾರ ಅನ್ಸುತ್ತೆ ನಿಮ್ಮ ಸಚಿವರೇ ಏನಂದ್ರೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರಲ್ಲ, ಬಟ್ ಏನಾದ್ರು ಇತ್ತ ಅಂತ. You should be very cautious. That's all. My government should be very cautious. ಎಲ್ಲ ಜಾಗೃತಿಯಿಂದ ಇರಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲ ಒಂದು ಮದ್ದೂರಲ್ಲಿ ಒಂದು ಸಿಂಪ್ಟಮ್ ಬಂದಿದೆ ಅಂತ ಒಂದು ಇನ್ಫಾರ್ಮೇಶನ್ ನಮ್ಮವ್ರು ಯಾರೋ ಹೇಳಿದ್ದಾರೆ ಅಷ್ಟೇ. ಇಲ್ಲ ನಮಗೆ ಸರಿಯಾದ ಅಧಿಕೃತವಾಗಿ ಇಲ್ಲ. ನಮ್ಮಲ್ಲೂ ಟೆಕ್ನಿಕಲ್ ಕಮಿಟಿ ಮೀಟಿಂಗ್ ಆಗಿದೆ. ಇವತ್ತು ಕೂಡ ಯಾಕಂದ್ರೆ ನಾವು ಸುಮ್ಮನೆ ಮಾರ್ಗಸೂಚಿ ರಿಲೀಸ್ ಆಗಿದೆ ಸರ್ ನಿಮ್ಮ ಯಾಮಾರಬಾರ್ದು ಅಂತ ಅಷ್ಟೇ. ಶ್ರೀರಾಮುಲು ಹೇಳಿದ್ರಲ್ಲ, ಚಳಿ ಬಂದಾಗ ಜಾಸ್ತಿ ಆಗ್ತದೆ, ಬಿಸಿಲು ಬಂದಾಗ ಕಡಿಮೆ ಆಗ್ತದೆ ಅಂತ. ಹೆಲ್ತ್ ಮಿನಿಸ್ಟ್ರು ಏನೇ ನೀನು ಹಿಮಾಚಲ್ ಟೋಪಿ ಹಾಕೊಂಡ್ಬಿಟ್ಟಿದ್ಯಾ? ಹಿಮಾಚಲ್ ಟೋಪಿ ಅಸ್ಸಾಂದು ಶರ್ಟು ಸರ್. ಅಸ್ಸಾಂದು ಶರ್ಟು ನ್ಯಾಯ ಕೊಡಿಸ್ತಿದ್ದಾರೆ ಸರ್ ಅವರು. ಮಣಿಪುರದ ಡ್ರೆಸ್ಸು ಎಲ್ಲ ಮಿಕ್ಸ್ ಸರ್. ಸರ್ DK ಸರ್, ಈಗ ಇದು ಕೋಲಾರ ಹಾಲು ಒಕ್ಕೂಟ ಇದರಲ್ಲಿ ಎಲ್ಲ CMದು ಪ್ರೆಸ್ ಕಾನ್ಫರೆನ್ಸ್ ಒಳ್ಳೆ ನ್ಯೂಸ್ ಸಿಕ್ಕಿದೆ, ಮಾಡಿ ಆಮೇಲೆ ನಿಧಾನ ಮಾಡೋಣ. ನಡೀರಿ, ಅಲ್ಲ ಯಾಕೆ ಭಾಳ ಚರ್ಚೆ ಆಗ್ತದೆ, ವೈರಲ್ ಆಗ್ತಾ ಇದೆ. ಯಾವುದಿಲ್ಲ, ನಡೀರಿ ಆಮೇಲೆ ನೋಡೋಣ. ಇದು ಡೈಲ್ಯೂಟ್ ಮಾಡಿಬಿಡಿ. ಫಸ್ಟ್ ಕ್ಲಾಸ್ ಅದು ಆಮೇಲೆ ಮಾಡೋಣ. ಫಸ್ಟ್ ಸುದ್ದಿ ಕೊಟ್ಟಿದ್ದೀವಿ ಸರ್, ಅದೇನು ಗುರುತಿಲ್ಲ. ಲೈಫ್ ಸಾಕು. ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ, ಬರಗಾಲ ಬಗ್ಗೆ ಮಾತಾಡಿದ್ದಾರೆ, ಎಲ್ಲ ಆಗಿದ್ದಾರೆ. ನಡೀರಿ, ನೀವ್ಯಾರು ಭೇಟಿ ಮಾಡಿದ್ದೀರಾ ಸರ್? ನೋಡೋಣ. ನಿನ್ನ ಹೆಸರು ಪ್ರಸ್ತಾಪ ಮಾಡಿದ್ರೆ ಪ್ರೈಮ್ ಮಿನಿಸ್ಟ್ರು ಏನಂತ DKನೂ ಕೇಳಿದ್ದಾರೆ ಅಂತ ಕೊಡಿ ಅಂತ ಹೇಳಿದೆ ನಾನು. ಅವ್ರು ಇದ್ದಾರೆ ಈಗ ಡೆಲ್ಲಿನಲ್ಲಿ, ಕೊಡ್ರಿ ಅಂತಂದ್ರೆ ಅಪ್ಪರ್ ಭದ್ರಾ ಬಗ್ಗೆ ಕೇಳಕ್ಕೆ ಮಾಡಿದ್ದಾರೆ. ಇಲ್ಲ, ಅವರು ರಿಪೋರ್ಟ್ ತರಿಸ್ಕೊತಾ ಇದಾರಂತೆ. ಅಲ್ಲ ನೀವೇ ಪ್ರಸ್ತಾಪ ಮಾಡಿದ್ರೆ ಅವ್ರು ಪ್ರಸ್ತಾಪ ಮಾಡಿದ್ರು ಸರ್. ನೀವೇ ಕೇಳ್ತಾರೆ ನಾನು ಕೇಳಿದ್ನಲ್ಲ, ಇವ್ರು ಕೇಳಿ DK ಶಿವಕುಮಾರ್ ಕೇಳಿದ್ರು. ಅದಕ್ಕೆ ಅವರು DK ಇಲ್ಲೇ ಇದ್ದಾರೆ, ಡೆಲ್ಲಿನಲ್ಲಿ ಇದ್ದಾರೆ, ಅವ್ರಿಗೆ ಕೊಡಿ ಅಂತಂದೆ. ಅಲ್ಲ ಅವರು ದೇ ಆರ್ ಗೆಟಿಂಗ್ ಇನ್ಫಾರ್ಮೇಶನ್. ನಾನು ಅರ್ಬನ್ ಡೆವಲಪ್ಮೆಂಟು, ಇರಿಗೇಷನ್ದು ಎಲ್ಲ ಕೆಲವೆಲ್ಲ ಕೇಳಿದ್ನಲ್ಲ, ಅದಕ್ಕೆ ಅದಕ್ಕಿಂತ ಮುಂಚಿದಾಗ ಏನು ವಿಚಾರ ಅಂತ ಕೇಳ್ತಾರಲ್ಲ, ಅದಕ್ಕೆಲ್ಲ ಡೀಟೇಲ್ ಇನ್ಫಾರ್ಮೇಶನ್ ಎಲ್ಲ ಕ್ರಾಸ್ ಚೆಕ್ ಮಾಡಿ ನಮ್ಮ ಆಫೀಸರ್ಸ್ ಕೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ನಿಮ್ಮನ್ನು ಹೇಳ್ಬಿಡಿ ಸರ್. ಭೇಟಿ ಮಾಡಿದ್ದು ಎಲ್ಲ ಒಟ್ಟಿಗೆ ಕೇಳಬಾರ್ದಯ್ಯ, ಬೇರೆ ಬೇರೆ ಕೇಳಬೇಕು. ಓಕೆ, ಥ್ಯಾಂಕ್ ಯು. ಪ್ರೆಸ್ಗೆಲ್ಲ ನಾನು ಯಾಕೆ ಮಾತಾಡ್ತೀನಿ, ಜಾಸ್ತಿ ಮಾತಾಡ್ಬೋದು. ನೀನು ಮಾತಾಡೋಗಿದ್ರೆ ಇಲ್ಲ ಸರ್, ಇಲ್ಲ ಅದೇನೋ ಮೈನಾರಿಟಿದೇನೋ ಚೇಂಜ್ ಆಗಿದೆ, ಏನೋ ಇದು ಅಂತಿದೆ.